ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಿಮ್ಗಿಂತ ಲೇಟಾಗಿ ಬಂದೆ. ಈಗ ರಾತ್ರಿ ನಡೆದಿದೆ ಅಂತ ಅಷ್ಟೇ ಕೇಳ್ಪಟ್ಟೆ. ಯಾಕೆಂದ್ರೆ ನಾನು ಆಫೀಸಲ್ಲಿ ಕುತ್ಕೊಂಡಿದ್ರೆ ಕೆಲಸಗಳಾಗಲ್ಲ, ಎಲ್ಲಾ ಕಡೆನೂ ಸುತ್ತಾ ಇರ್ತೀನಿ, ಎಲ್ಲಾ ಕಡೆನೂ ಓಡಾಡ್ತಾ ಇದ್ದೀನಿ. ನಾನು ಬಂದಿದ್ದು 15 ದಿನದ ಹಿಂದೆ, ರಿಪೋರ್ಟೆಡ್ ಆಸ್ ಎನ್ MD ಬಳ್ಳಾರಿ ಮೈಸೂರಿಗೆ. ನೋಡಿ, ನಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು. ನನಗೆ ಬಂದಂತ ಮಾಹಿತಿ ಪ್ರಕಾರ ರಾತ್ರಿ ಸಂದರ್ಭದಲ್ಲಿ ಅದು ನಮಗೆ ಹೊರಗಡೆ ಕಾಂಪೌಂಡ್ ಇಂದ ಆಚೆ ಅವಕಾಶ ಇರೋದ್ರಿಂದ ಭಯಭೀತಗೊಳಿಸೋದಕ್ಕೆ ಅಥವಾ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಸ್ತಕ್ಕಂಥ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ದಿರ್ಬೋದು, ನನ್ಗೆ ಗೊತ್ತಿಲ್ಲ, ಯಾರು ಬೇಕಾದ್ರೂ ಮಾಡಿದ್ದಿರ್ಬೋದು. ಈ ಇದು ಹೊಸದಾಗೇನಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಇದು ಸುಮಾರು 3-4 ಬಾರಿ ಈ ತರ ಆಗಿದೆ ಅಂತಾನು ಕೇಳ್ಕೊಟ್ಟಿದ್ವಿ. ಇದನ್ನ ನಾವು ಅಲ್ಲಿ ಆಯಾ ಕಟ್ಟಿನ ಜಾಗದಲ್ಲಿ CC ಕ್ಯಾಮೆರಾ ಸಹ ಇದೆ, ಬಟ್ ಆ ಭಾಗದಲ್ಲಿ CC ಕ್ಯಾಮೆರಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಅಲ್ಲೂ ಸಹ CC ಕ್ಯಾಮೆರಾ ಅಳವಡಿಸಿ ಜಾಗರೂಕರಾಗಿರೋದಕ್ಕೆ ಮಾತ್ರ ಪ್ರಯತ್ನ ಮಾಡ್ತೀವಿ. ಸರ್, ಈಗ ನಾವು ಇಲ್ಲಿ ಬಂದ್ಮೇಲೆ ಒಂದು ವಿಷಯ ತಿಳಿಸಿ ಸರ್. KMF ಸ್ವಲ್ಪ ನಷ್ಟದಲ್ಲಿದೆ, ಹಂಗಾಗಿ ಸ್ವಲ್ಪ ಒಂದು 50 ಜನ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾರೋ ಒಂದು ಸ್ವಲ್ಪ ಅಸಮಾಧಾನಿತರು ಈ ತರ ಮಾಡಿರ್ಬಹುದು ಅಂತ ಹೇಳ್ತಿದ್ರೆ ಏನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತೆ. ಅಲ್ಲ, ನಿಜ ಶಾರ್ಟ್ ಲಿಸ್ಟ್ ಮಾಡಿದ್ರೆ ನೋಡಿ, ನಮ್ಮದೇನಾಗಿದೆ, ಸಿಬ್ಬಂದಿಗಳು ಅಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದ್ದಾಗ ಅದನ್ನ ತೆಗೆಯೋದಕ್ಕೆ MD ನಾನು ಮಾಡ್ಬೇಕಾಗ್ತದೆ. ಸೊ ಆ ಕೆಲಸ ಮಾಡೋದಕ್ಕೆ ನೀವು ಮಾಟ ಮಂತ್ರ ಮಾಡ್ತಾರೆ ಅಂತಂದ್ರೆ ಅದರಂತ ಫೂಲಿಶ್ನೆಸ್ ಇನ್ನೊಂದಿಲ್ಲ. ನನಗೆ ವೈಯಕ್ತಿಕವಾಗಿ ನಾನು ಕೂಡ ಒಬ್ಬ ಬಡವರ್ಗದಿಂದ ಕಾರ್ಮಿಕರ ಮಗನಾಗಿ ಬಂದಿದ್ದು, ಸರಿನಾ? ನನಗೂ ಕೂಡ ವೈಯಕ್ತಿಕವಾಗಿ ಅವರು ಪಾಪ ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಅವನ್ನ ಬಿಡಿಸೋದಕ್ಕೆ ನನಗೆ ಮಾನಸಿಕವಾಗಿ ಕೂಡ ತುಂಬಾ ಹಿಂಸೆ ಆಗುತ್ತೆ. ವಿಧಿ ಇಲ್ಲ, ನನಗೆ ಊಟ ಮಾಡೋದಕ್ಕಿಲ್ಲ ಅಂತಂದ್ರೆ ನಾನು ನಿಮ್ಗೆ ಊಟ ಕೊಡ್ತಕ್ಕಂಥ ನಾನೇ ಸಾಯ್ತಾ ಇದ್ದೀನಿ. ಒಂದು ತನ್ನ ಇಟ್ಕೊಂಡ್ರೆ ನಾನು ಬದುಕ್ತೀನಿ, ನಾನು ಬದುಕಿದ್ರೆ ನಾನು ನಿಮಗೆ ಕೊಡ್ಬೋದು. ಅಂತ ಪರಿಸ್ಥಿತಿನಲ್ಲಿದ್ದಾಗ ಸಹಜವಾಗಿ ನಾವೊಂದು ಕೆಲವೊಂದು ಡಿಸಿಷನ್ಸ್ ತಗೋಬೇಕಾಗುತ್ತೆ. ಅಂದ್ರೆ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ, ಅನಗತ್ಯವಾಗಿ ಎಲ್ಲೋ ಒಂದಿಬ್ರು ಇದ್ದಾರೆ ಅಂತ ಅಂದಾಗ ನಾನು ಶಾರ್ಟ್ ಲಿಸ್ಟ್ ಅಂತ ನಾವೇ 100-6 ಜನ ತೆಗಿತಾರೆ. ಕೆಲವು ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲ ಸರ್, ನೀವು ಬಹಳ ವೈಚಾರಿಕವಾಗಿ ಯೋಚನೆ ಮಾಡ್ತೀರಿ, ಮಾಟ ಮಂತ್ರಗಳು ನಂಬಲ್ಲ. ಆದ್ರೆ ನಿಮ್ ತರನೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮನಸ್ಥಿತಿನೂ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಹೌದಾ? ಒಂದು ಸರ್, ಈಗ ನೀವೇ ಈಸಿಯಾಗಿ ಹೇಳಿದ್ರಿ, ಈಗಲೇ 3-4 ಸರಿ ಆಗಿದೆ ಇಲ್ಲಿ ಮಾಟ ಮಂತ್ರ ಆಗಿದೆ, ಇದು ಮೊದಲನೇ ಸರಿ ಅಲ್ಲ ಅಂತ. ಈಗ ಹಿಂದಿನ MDಗಳು ಮಾಡಿದ್ರಲ್ಲ, ಅದೇ ರೀತಿ ನೀವು ನಿರ್ಲಕ್ಷ್ಯ ಮಾಡ್ತೀರಾ ಅಥವಾ ಕಂಪ್ಲೇಂಟ್ ಮಾಡ್ತೀರಾ ಅಂತ? ಯಾಕಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಸರ್. ನೀವು ಈಸಿಯಾಗಿ ಹೇಳ್ಬಿಡ್ರಿ 3-4 ಸರಿ ಮಾಡಿದ್ದಾರೆ ಅಂತ ಹೇಳಿ, ಅದ್ರ ನಿರ್ಲಕ್ಷ್ಯ ಯಾಕೆ ಅಂತ ಈ ಕಂಪ್ಲೇಂಟ್ ಮಾಡ್ಬೇಕಲ್ಲ. ಮತ್ತೆ ಅದು ಬೈಲಿಗೆ ಯಾರು ಎಳಿಬೇಕಲ್ವಾ? ಈ ತರ ಭಯ ಹುಟ್ಟಿಸೋರ್ನ, ಇದು ಒಂಥರ ಭಯೋತ್ಪಾದನಾ ಕೃತ್ಯ ಸರ್ ಇದು. ನಾನು ಅದನ್ನ ಕ್ರಮ ತಗೊಳ್ಳೋದಕ್ಕೆ ಅಂದ್ರೆ 2-3 ಬಾರಿ ಮಾಡಿಸಿದಂಗೆ ಇವಾಗ್ಲೂ ಮಾಡಿಸಿದಾರೆ ಸರ್. ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಕೊಟ್ರೆ ಭಯ ಬರುತ್ತೆ ಅವ್ರಿಗೆ. ನೆಕ್ಸ್ಟ್ ಇಲ್ಲ ಪದೇ ಹೀಗೆ ಆಗುತ್ತೆ. ಅಲ್ಲ, ಈಗ ಎಲ್ಲರೂ ಈಗ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಸ್ಮಶಾನದ ಪೂಜೆ ಮಾಡ್ತಾರೆ ಸರ್, ಹಂಗಂತ ಹೇಳಿ ಎಲ್ಲರೂ ಹೋಗಕ್ಕಲ್ಲ, ಎಲ್ಲರೂ ಹೆದರ್ತಾರೆ, ಕೆಲವರು ಹೆದರ್ತಾರೆ. ಅದೇ ರೀತಿ ನೀವು ವೈಚಾರಿಕವಾಗಿ ಥಿಂಕ್ ಮಾಡ್ಬೋದು, ಸಿಬ್ಬಂದಿಗಳು ಮಾಡ್ಬೇಕಲ್ಲ ಸರ್. ಆಯ್ತು, ಅವ್ರಿಗೆ ಧೈರ್ಯವಾಗಿರೋದಕ್ಕೆ ಏನೆಲ್ಲ ಮಾಡ್ಬೇಕು ಆ ಕ್ರಮನ ನಾವು ಕಂಪ್ಲೇಂಟ್ ಮಾಡ್ತೀರಾ ಸರ್ ಇದ್ರ ಬಗ್ಗೆ? ಅಲ್ಲ, ನಾವು ಮಾಡೋದಲ್ಲ ಸರ್, ನೀವೇನ್ ಕ್ರಮ ತಗೊಂಡಿರಿ ಹೇಳಿರಿ ಅಂತ ಹೇಳಿದ್ರೆ ನಾವು ಒತ್ತಾಯ ಮಾಡ್ತೀವಿ ನಿಮಗೆ. ಆಯ್ತು, ನಾನು ಅದನ್ನ ಆಯ್ತು ಖಂಡಿತ ಮಾಡೋದಕ್ಕೆ ಅವಕಾಶ ಇದೆ, ನಾನು ಖಂಡಿತ. ಯಾಕಂದ್ರೆ 3-4 ಸರಿ ಆಗಿದೆ ಅಂದಾಗ ಇಲ್ಲಿ ಕಾಮನ್ ಆಗಿ ಸ್ವಲ್ಪ ಆಂಧ್ರ ಹತ್ರ ಇರೋದ್ರಿಂದ ಬಹಳ ಮಾಟ ಮಂತ್ರ ನಡೀತು. ಮೊನ್ನೆ ಎಲ್ಲ ಸರ್ಕಲ್ ಅಲ್ಲಿ ಮಾಡಿದ್ರು, ಡೈರೆಕ್ಟರ್ ಗೊತ್ತಿತ್ತು ಕೇಳಿದ್ರು, ತಲೆಬುರುಡಿ ಎಲ್ಲ ಇಟ್ಟು ಹೋಗಿದ್ರು. ಆ ತರದವೆಲ್ಲ ಇನ್ನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೋದು. ನಾಳೆ ಅಲ್ಲಿ ಮಾಡಿದರೆ ನಾಡ್ದು ಇಲ್ಲೇ ಮಾಡ್ಬೋದು. ಅಲ್ಲ, ಆ ರೀತಿ ಸನ್ನಿವೇಶ ಏನು ಕ್ರಮ ಕೈಗೊಳ್ತೀರಿ ಅಂತ ಸರಿ? ಅಲ್ಲ, ನಮ್ಮ ಹಂತದಲ್ಲಿ ಏನ್ ಮಾಡ್ಬೋದು, ಸೆಕ್ಯೂರಿಟಿ ಟೈಟ್ ಮಾಡ್ಬೋದು, CC ಕ್ಯಾಮೆರಾ ಅಳವಡಿಸ್ಬೋದು. ಅಷ್ಟು ಬಿಟ್ರೆ ಇನ್ನೇನು ನನ್ಗನ್ಸುತ್ತೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ತಿಳಿಯಬಹುದು, ನೋಡ್ರಪ್ಪ ಭಯ ಪಡಬೇಡಿ, ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ, ನೀವು ಧೈರ್ಯದಿಂದ ಕೆಲಸ ಮಾಡಿ ಅಂತ ಹೇಳಿ ಅಷ್ಟು ಮಾಡ್ಬೋದು. ಇಲ್ಲಿ ಕಾನೂನಾತ್ಮಕವಾಗಿ ಏನಾದ್ರೂ ಅವಕಾಶ ಇದೆ ಅಂತಂದ್ರೆ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಅಷ್ಟು ಮಾಡ್ಬೋದು.
ಕೊಡುತ್ತೆ ನಾವು. 3000 ವರ್ಷದ ಇತಿಹಾಸದಲ್ಲಿ ಹಿಂದೂ ಸಂಪ್ರದಾಯಕ್ಕೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ನನ್ನನ್ನು ಸೇರಿ ನನ್ನ ತಂದೆ ತಾಯಿಗಳು ಹಿಂದೂಗಳಾಗಿರೋದ್ರಿಂದ ನಾನು ಹಿಂದೂ ಸಂಪ್ರದಾಯವನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಹಿಂದೂ ದೇವರನ್ನೇ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ಕೂಡ ನಾನು ಲಾರ್ಡ್ ವೆಂಕಟೇಶ್ವರರಿಗೆ ಎಲ್ಲಾ ತರದ ಪೂಜೆ ಮಾಡ್ಕೊಂಡು ಬಂದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.